ಬೆಂಗಳೂರಿನಲ್ಲಿ ಇನ್ನು ಮುಂದೆ ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸುವ ಹಾಗಿಲ್ಲ. ಕೊಂಚ ಯಾಮಾರಿದ್ರೂ ನಿಮ್ಮ ಗಾಡಿ ನಿಲ್ಲಿಸಿರೋ ಜಾಗದಲ್ಲೇ ಇರೋದಿಲ್ಲ. ಈ ಬಾರಿ ನಿಮ್ಮ ಗಾಡಿ ಎತ್ತಾಕೊಂಡು ಹೋಗೋದು ಕಳ್ಳರಲ್ಲ, ಬದಲಿಗೆ ಪೊಲೀಸ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟಾಯಿಂಗ್. ವಾಹನ ಸವಾರರಿಗೆ ಪರಮೇಶ್ವರ್ ವಾರ್ನಿಂಗ್. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಬೇಕಿದೆ. ಈ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 3 ವರ್ಷದ ಹಿಂದೆ ಬಂದ್ ಆಗಿದ್ದ ಟೋಯಿಂಗ್ ವಾಹನಗಳು ಮತ್ತೆ ರೋಡಿಗಿಳಿಯಲಿವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನೂತನ ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂಎ ಸಲೀಂ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ಚರ್ಚೆಯಾಗಿದೆ. ಈ ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕಾಗಿ ಟೋಯಿಂಗ್ ಪುನರಾರಂಭ ಮಾಡಲಾಗುತ್ತೆ ಎಂದಿದ್ದಾರೆ. ಅದನ್ನ ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು, ನಾವೇನು ಹಿಂದೆ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನ ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ ಗಳೇನೆ, ಪೊಲೀಸ್ ವೆಹಿಕಲ್ಸ್ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನ ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೇವೆ. ಟೋಯಿಂಗ್ ಪದ್ಧತಿಯಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಎಲ್ಲೇ ಗಾಡಿ ನಿಲ್ಲಿಸಿದ್ರು ಎತ್ತಾಕೊಂಡು ಹೋಗ್ತಾರೆ ಅನ್ನೋದು ಬೈಕ್ ಸವಾರರ ಆರೋಪ. ಈಗ ಜನಕ್ಕೆ ತೊಂದರೆನೇ ಕೊಡ್ತಾವ್ರೆ. ಅದೇನು ಮುಂಚೆ ತರ ಇದಾಗಿದ್ದಕ್ಕೆ ಏನು ಯೂಸ್ ಇಲ್ಲ. ಅದು ನಾರ್ಮಲ್ ಆಗಿ ಹೆಂಗ್ ಜನ ಹೋಯ್ತಾರೆ ಹಂಗ್ ಬಿಟ್ರೇನೆ ಚೆನ್ನಾಗಿರ್ತದೆ. ತುಂಬಾ 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 ಕಡೆ ರೋಡಲ್ಲಿ ಇಕ್ಕಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಗಾಡಿ. ಇನ್ನು ಟೋಯಿಂಗ್ ರೂಲ್ಸ್ ಜಾರಿ ಮಾಡುವ ಮೊದಲು ಸರ್ಕಾರ ಅಲರ್ಟ್ ಆಗಬೇಕು. ವಾಹನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸಿ ನಂತರ ಟೋಯಿಂಗ್ ಮಾಡೋ ರೂಲ್ಸ್ ಜಾರಿಗೊಳಿಸಲಿ ಅನ್ನೋದು ಆಟೋ ಚಾಲಕರ ಆಗ್ರಹ. ಈಗ ನೋಡಿ, ಲಕ್ಷಾಂತರ ರೂಪಾಯಿ ಗಾಡಿ ಹಾಕಿರ್ತಾರೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಪಾರ್ಕಿಂಗ್ ಅಲ್ಲಿ ಹಾಕ್ತಾರೆ, ಒಂದು ಬೋರ್ಡ್ ಹಾಕಿ, ನೋ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಹಾಕಿ, ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಲ್ಲ, ಪಾರ್ಕಿಂಗ್ ಪ್ಲೇಸ್ ಇರೋ ಜಾಗದಲ್ಲಿ ನಿಲ್ಸ್ತಾರೆ, ಸಾಲ ಸೂಲ ಮಾಡಿ ಗಾಡಿ ತಗೊಂಡಿರ್ತಾನೆ, ಟೋನಲ್ಲಿ ಹೆಂಗ್ ಬೇಕಂಗೆ ಹೇಳ್ಕೊಂಡು ಹೋಗ್ತಾರೆ. ಬಂಡವಾಳ ಹಾಕಿರೋರು ಯಾರು ಸರ್ ಹೊಣೆ? ಅದಕ್ಕೆ ನೀವು ಮಾಡಿ, ರೂಲ್ಸ್ ಮಾಡಿ. ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಿ ಅಂತ ರೂಲ್ಸ್ ಮಾಡಿ. ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸ್ತಾನೆ, ಬೇರೆ ಕಡೆ ನೀವು ನಿಲ್ಸಿದ್ರೆ ಥ್ರೋ ಮಾಡ್ಲಿ, ಅದನ್ನ ನೀವು ವ್ಯವಸ್ಥೆ ಮಾಡಿ ಫಸ್ಟ್. ಒಟ್ಟಲ್ಲಿ ಸರ್ಕಾರ ಜಾರಿಗೊಳಿಸಲು ಹೊರಟಿರೋ ಟೋಯಿಂಗ್ ಪದ್ಧತಿ ವಾಹನ ಸವಾರರ ನಿದ್ದೆಗೆಡಿಸಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸುವ ಹಾಗಿಲ್ಲ. ಕೊಂಚ ಯಾಮಾರಿದ್ರೂ ನಿಮ್ಮ ಗಾಡಿ ನಿಲ್ಲಿಸಿರೋ ಜಾಗದಲ್ಲೇ ಇರೋದಿಲ್ಲ. ಈ ಬಾರಿ ನಿಮ್ಮ ಗಾಡಿ ಎತ್ತಾಕೊಂಡು ಹೋಗೋದು ಕಳ್ಳರಲ್ಲ, ಬದಲಿಗೆ ಪೊಲೀಸ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟಾಯಿಂಗ್. ವಾಹನ ಸವಾರರಿಗೆ ಪರಮೇಶ್ವರ್ ವಾರ್ನಿಂಗ್. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಬೇಕಿದೆ. ಈ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 3 ವರ್ಷದ ಹಿಂದೆ ಬಂದ್ ಆಗಿದ್ದ ಟೋಯಿಂಗ್ ವಾಹನಗಳು ಮತ್ತೆ ರೋಡಿಗಿಳಿಯಲಿವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನೂತನ ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂಎ ಸಲೀಂ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ಚರ್ಚೆಯಾಗಿದೆ. ಈ ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕಾಗಿ ಟೋಯಿಂಗ್ ಪುನರಾರಂಭ ಮಾಡಲಾಗುತ್ತೆ ಎಂದಿದ್ದಾರೆ. ಅದನ್ನ ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು, ನಾವೇನು ಹಿಂದೆ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನ ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ ಗಳೇನೆ, ಪೊಲೀಸ್ ವೆಹಿಕಲ್ಸ್ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನ ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೇವೆ. ಟೋಯಿಂಗ್ ಪದ್ಧತಿಯಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಎಲ್ಲೇ ಗಾಡಿ ನಿಲ್ಲಿಸಿದ್ರು ಎತ್ತಾಕೊಂಡು ಹೋಗ್ತಾರೆ ಅನ್ನೋದು ಬೈಕ್ ಸವಾರರ ಆರೋಪ. ಈಗ ಜನಕ್ಕೆ ತೊಂದರೆನೇ ಕೊಡ್ತಾವ್ರೆ. ಅದೇನು ಮುಂಚೆ ತರ ಇದಾಗಿದ್ದಕ್ಕೆ ಏನು ಯೂಸ್ ಇಲ್ಲ. ಅದು ನಾರ್ಮಲ್ ಆಗಿ ಹೆಂಗ್ ಜನ ಹೋಯ್ತಾರೆ ಹಂಗ್ ಬಿಟ್ರೇನೆ ಚೆನ್ನಾಗಿರ್ತದೆ. ತುಂಬಾ 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 ಕಡೆ ರೋಡಲ್ಲಿ ಇಕ್ಕಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಗಾಡಿ. ಇನ್ನು ಟೋಯಿಂಗ್ ರೂಲ್ಸ್ ಜಾರಿ ಮಾಡುವ ಮೊದಲು ಸರ್ಕಾರ ಅಲರ್ಟ್ ಆಗಬೇಕು. ವಾಹನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸಿ ನಂತರ ಟೋಯಿಂಗ್ ಮಾಡೋ ರೂಲ್ಸ್ ಜಾರಿಗೊಳಿಸಲಿ ಅನ್ನೋದು ಆಟೋ ಚಾಲಕರ ಆಗ್ರಹ. ಈಗ ನೋಡಿ, ಲಕ್ಷಾಂತರ ರೂಪಾಯಿ ಗಾಡಿ ಹಾಕಿರ್ತಾರೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಪಾರ್ಕಿಂಗ್ ಅಲ್ಲಿ ಹಾಕ್ತಾರೆ, ಒಂದು ಬೋರ್ಡ್ ಹಾಕಿ, ನೋ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಹಾಕಿ, ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಲ್ಲ, ಪಾರ್ಕಿಂಗ್ ಪ್ಲೇಸ್ ಇರೋ ಜಾಗದಲ್ಲಿ ನಿಲ್ಸ್ತಾರೆ, ಸಾಲ ಸೂಲ ಮಾಡಿ ಗಾಡಿ ತಗೊಂಡಿರ್ತಾನೆ, ಟೋನಲ್ಲಿ ಹೆಂಗ್ ಬೇಕಂಗೆ ಹೇಳ್ಕೊಂಡು ಹೋಗ್ತಾರೆ. ಬಂಡವಾಳ ಹಾಕಿರೋರು ಯಾರು ಸರ್ ಹೊಣೆ? ಅದಕ್ಕೆ ನೀವು ಮಾಡಿ, ರೂಲ್ಸ್ ಮಾಡಿ. ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಿ ಅಂತ ರೂಲ್ಸ್ ಮಾಡಿ. ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸ್ತಾನೆ, ಬೇರೆ ಕಡೆ ನೀವು ನಿಲ್ಸಿದ್ರೆ ಥ್ರೋ ಮಾಡ್ಲಿ, ಅದನ್ನ ನೀವು ವ್ಯವಸ್ಥೆ ಮಾಡಿ ಫಸ್ಟ್.
ಒಟ್ಟಲ್ಲಿ ಸರ್ಕಾರ ಜಾರಿಗೊಳಿಸಲು ಹೊರಟಿರೋ ಟೋಯಿಂಗ್ ಪದ್ಧತಿ ವಾಹನ ಸವಾರರ ನಿದ್ದೆಗೆಡಿಸಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸುವ ಹಾಗಿಲ್ಲ. ಕೊಂಚ ಯಾಮಾರಿದ್ರೂ ನಿಮ್ಮ ಗಾಡಿ ನಿಲ್ಲಿಸಿರೋ ಜಾಗದಲ್ಲೇ ಇರೋದಿಲ್ಲ. ಈ ಬಾರಿ ನಿಮ್ಮ ಗಾಡಿ ಎತ್ತಾಕೊಂಡು ಹೋಗೋದು ಕಳ್ಳರಲ್ಲ, ಬದಲಿಗೆ ಪೊಲೀಸ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟೋಯಿಂಗ್. ವಾಹನ ಸವಾರರಿಗೆ ಪರಮೇಶ್ವರ್ ವಾರ್ನಿಂಗ್. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಬೇಕಿದೆ. ಈ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 3 ವರ್ಷದ ಹಿಂದೆ ಬಂದ್ ಆಗಿದ್ದ ಟೋಯಿಂಗ್ ವಾಹನಗಳು ಮತ್ತೆ ರೋಡಿಗಿಳಿಯಲಿವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನೂತನ ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂಎ ಸಲೀಂ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ಚರ್ಚೆಯಾಗಿದೆ. ಈ ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕಾಗಿ ಟೋಯಿಂಗ್ ಪುನಾರಂಭ ಮಾಡಲಾಗುತ್ತೆ ಎಂದಿದ್ದಾರೆ. ಅದನ್ನ ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು, ನಾವೇನ್ ಹಿಂದೆ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನ ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳೇನೆ, ಪೊಲೀಸ್ ವೆಹಿಕಲ್ಸ್ನೇ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನ ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೇವೆ. ಟೋಯಿಂಗ್ ಪದ್ಧತಿಯಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಎಲ್ಲೇ ಗಾಡಿ ನಿಲ್ಲಿಸಿದ್ರು ಎತ್ತಾಕೊಂಡು ಹೋಗ್ತಾರೆ ಅನ್ನೋದು ಬೈಕ್ ಸವಾರರ ಆರೋಪ. ಈಗ ಜನಕ್ಕೆ ತೊಂದರೆನೆ ಕೊಡ್ತಾವ್ರೆ. ಅದೇನು ಮುಂಚೆ ತರ ಇದಾಗಿದ್ದಕ್ಕೆ ಏನು ಯೂಸ್ ಇಲ್ಲ. ಅದು ನಾರ್ಮಲ್ ಆಗಿ ಹೆಂಗ್ ಜನ ಹೋಯ್ತಾರೆ ಹಂಗ್ ಬಿಟ್ರೇನೆ ಚೆನ್ನಾಗಿರ್ತದೆ. ತುಂಬಾ 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 ಕಡೆ ರೋಡಲ್ಲಿ ಇಕ್ಕಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಗಾಡಿ. ಇನ್ನು ಟೋಯಿಂಗ್ ರೂಲ್ಸ್ ಜಾರಿ ಮಾಡುವ ಮೊದಲು ಸರ್ಕಾರ ಅಲರ್ಟ್ ಆಗಬೇಕು. ವಾಹನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸಿ ನಂತರ ಟೋಯಿಂಗ್ ಮಾಡೋ ರೂಲ್ಸ್ ಜಾರಿಗೊಳಿಸಲಿ ಅನ್ನೋದು ಆಟೋ ಚಾಲಕರ ಆಗ್ರಹ. ಈಗ ನೋಡಿ, ಲಕ್ಷಾಂತರ ರೂಪಾಯಿ ಗಾಡಿ ಹಾಕಿರ್ತಾರೆ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಪಾರ್ಕಿಂಗ್ ಅಲ್ಲಿ ಹಾಕ್ತಾರೆ, ಒಂದು ಬೋರ್ಡ್ ಹಾಕಿ, ನೋ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಹಾಕಿ, ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಲ್ಲ, ಪಾರ್ಕಿಂಗ್ ಪ್ಲೇಸ್ ಇರೋ ಜಾಗದಲ್ಲಿ ನಿಲ್ಸ್ತಾರೆ. ಸಾಲ ಸೂಲ ಮಾಡಿ ಗಾಡಿ ತಗೊಂಡಿರ್ತಾನೆ, ಟೋನಲ್ಲಿ ಹೆಂಗ್ ಬೇಕಂಗೆ ಹೇಳ್ಕೊಂಡು ಹೋಗ್ತಾರೆ. ಬಂಡವಾಳ ಹಾಕಿರೋರು ಯಾರು ಸರ್ ಹೊಣೆ? ಅದಕ್ಕೆ ನೀವು ಮಾಡಿ, ರೂಲ್ಸ್ ಮಾಡಿ. ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಿ ಅಂತ ರೂಲ್ಸ್ ಮಾಡಿ. ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸ್ತಾನೆ, ಬೇರೆ ಕಡೆ ನೀವು ನಿಲ್ಸಿದ್ರೆ ಥ್ರೋ ಮಾಡ್ಲಿ, ಅದನ್ನ ನೀವು ವ್ಯವಸ್ಥೆ ಮಾಡಿ ಫಸ್ಟ್. ಒಟ್ಟಲ್ಲಿ ಸರ್ಕಾರ ಜಾರಿಗೊಳಿಸಲು ಹೊರಟಿರೋ ಟೋಯಿಂಗ್ ಪದ್ಧತಿ ವಾಹನ ಸವಾರರ ನಿದ್ದೆಗೆಡಿಸಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸುವ ಹಾಗಿಲ್ಲ. ಕೊಂಚ ಯಾಮಾರಿದ್ರೂ ನಿಮ್ಮ ಗಾಡಿ ನಿಲ್ಲಿಸಿರೋ ಜಾಗದಲ್ಲೇ ಇರೋದಿಲ್ಲ. ಈ ಬಾರಿ ನಿಮ್ಮ ಗಾಡಿ ಎತ್ತಾಕೊಂಡು ಹೋಗೋದು ಕಳ್ಳರಲ್ಲ, ಬದಲಿಗೆ ಪೊಲೀಸ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟೋಯಿಂಗ್. ವಾಹನ ಸವಾರರಿಗೆ ಪರಮೇಶ್ವರ್ ವಾರ್ನಿಂಗ್. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಬೇಕಿದೆ. ಈ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 3 ವರ್ಷದ ಹಿಂದೆ ಬಂದ್ ಆಗಿದ್ದ ಟೋಯಿಂಗ್ ವಾಹನಗಳು ಮತ್ತೆ ರೋಡಿಗಿಳಿಯಲಿವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನೂತನ ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂಎ ಸಲೀಂ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ಚರ್ಚೆಯಾಗಿದೆ. ಈ ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕಾಗಿ ಟೋಯಿಂಗ್ ಪುನಾರಂಭ ಮಾಡಲಾಗುತ್ತೆ ಎಂದಿದ್ದಾರೆ. ಅದನ್ನ ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು, ನಾವೇನ್ ಹಿಂದೆ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನ ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳೇನೆ, ಪೊಲೀಸ್ ವೆಹಿಕಲ್ಸ್ನೇ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನ ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೇವೆ. ಟೋಯಿಂಗ್ ಪದ್ಧತಿಯಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಎಲ್ಲೇ ಗಾಡಿ ನಿಲ್ಲಿಸಿದ್ರು ಎತ್ತಾಕೊಂಡು ಹೋಗ್ತಾರೆ ಅನ್ನೋದು ಬೈಕ್ ಸವಾರರ ಆರೋಪ. ಈಗ ಜನಕ್ಕೆ ತೊಂದರೆನೆ ಕೊಡ್ತಾವ್ರೆ. ಅದೇನು ಮುಂಚೆ ತರ ಇದಾಗಿದ್ದಕ್ಕೆ ಏನು ಯೂಸ್ ಇಲ್ಲ. ಅದು ನಾರ್ಮಲ್ ಆಗಿ ಹೆಂಗ್ ಜನ ಹೋಯ್ತಾರೆ ಹಂಗ್ ಬಿಟ್ರೇನೆ ಚೆನ್ನಾಗಿರ್ತದೆ. ತುಂಬಾ 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 ಕಡೆ ರೋಡಲ್ಲಿ ಇಕ್ಕಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಗಾಡಿ. ಇನ್ನು ಟೋಯಿಂಗ್ ರೂಲ್ಸ್ ಜಾರಿ ಮಾಡುವ ಮೊದಲು ಸರ್ಕಾರ ಅಲರ್ಟ್ ಆಗಬೇಕು. ವಾಹನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸಿ ನಂತರ ಟೋಯಿಂಗ್ ಮಾಡೋ ರೂಲ್ಸ್ ಜಾರಿಗೊಳಿಸಲಿ ಅನ್ನೋದು ಆಟೋ ಚಾಲಕರ ಆಗ್ರಹ. ಈಗ ನೋಡಿ, ಲಕ್ಷಾಂತರ ರೂಪಾಯಿ ಗಾಡಿ ಹಾಕಿರ್ತಾರೆ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಪಾರ್ಕಿಂಗ್ ಅಲ್ಲಿ ಹಾಕ್ತಾರೆ, ಒಂದು ಬೋರ್ಡ್ ಹಾಕಿ, ನೋ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಹಾಕಿ, ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಲ್ಲ, ಪಾರ್ಕಿಂಗ್ ಪ್ಲೇಸ್ ಇರೋ ಜಾಗದಲ್ಲಿ ನಿಲ್ಸ್ತಾರೆ. ಸಾಲ ಸೂಲ ಮಾಡಿ ಗಾಡಿ ತಗೊಂಡಿರ್ತಾನೆ, ಟೋನಲ್ಲಿ ಹೆಂಗ್ ಬೇಕಂಗೆ ಹೇಳ್ಕೊಂಡು ಹೋಗ್ತಾರೆ. ಬಂಡವಾಳ ಹಾಕಿರೋರು ಯಾರು ಸರ್ ಹೊಣೆ? ಅದಕ್ಕೆ ನೀವು ಮಾಡಿ, ರೂಲ್ಸ್ ಮಾಡಿ.
ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಿ ಅಂತ ರೂಲ್ಸ್ ಮಾಡಿ. ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸ್ತಾನೆ ಬೇರೆ ಕಡೆ ನೀವು ನಿಲ್ಸಿದ್ರೆ ಥ್ರೋ ಮಾಡ್ಲಿ, ಅದನ್ನ ನೀವು ವ್ಯವಸ್ಥೆ ಮಾಡಿ ಫಸ್ಟ್. ಒಟ್ಟಲ್ಲಿ ಸರ್ಕಾರ ಜಾರಿಗೊಳಿಸಲು ಹೊರಟಿರೋ ಟೋಯಿಂಗ್ ಪದ್ಧತಿ ವಾಹನ ಸವಾರರ ನಿದ್ದೆಗೆಡಿಸಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್.